ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಂಗಳೂರಿಂದ ಕೊಟ್ಟಿಯೂರಿಗೆ ಹೇಗೆ ಹೋಗೋದು ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊಟ್ಟಿಯೂರಿಗೆ ನಾವಿಲ್ಲಿಂದ 3 ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹೋಗ್ಬೋದು. ಬಸ್ಸಲ್ಲಿ ಕೂಡ ಹೋಗ್ಬೋದು, ಟ್ರೈನಲ್ಲಿ ಕೂಡ ಹೋಗ್ಬೋದು, ಆ್ಯಂಡ್ ಓನ್ ವೆಹಿಕಲ್ ಕೂಡ ಹೋಗ್ಬೋದು. ಓನ್ ವೆಹಿಕಲಲ್ಲಿ ಹೋಗ್ತಿದ್ದೀರಾ ಅಂತಂದರೆ 3 ರೂಟ್ಸ್ ಎತ್ಕೋಬೋದು: ಬಂಡೀಪುರ, ನಾಗರಹೊಳೆ, ಇಲ್ಲ ವಿರಾಜಪೇಟೆ ರೂಟ್. ಒಂದು ನೆನ್ಪಿಟ್ಕೊಳ್ಳಿ, ಬಂಡೀಪುರ ನಾಗರಹೊಳೆ ರೂಟಲ್ಲಿ ಹೋಗ್ತಿದ್ದೀರಾ ಅಂತಂದರೆ ಅದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ವೆಹಿಕಲ್ಸ್ನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆ ಈವ್ನಿಂಗ್ ವರೆಗೂ ಮಾತ್ರ ಅಲೋ ಮಾಡ್ತಾರೆ. ಆ್ಯಂಡ್ ಟ್ರೈನ್ ಆದರೆ ಯಶವಂತಪುರ ಇಲ್ಲ KSR ಬೆಂಗಳೂರು ಸ್ಟೇಷನಿಂದ ಟ್ರೈನ್ ಡಿಪಾರ್ಟ್ ಆಗುತ್ತೆ. ಕೊಟ್ಟಿಯೂರಿಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ ಕಣ್ಣೂರು ಇಲ್ಲ ಅಂದರೆ ತಲಸೇರಿ. ಆ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿ ಅಲ್ಲಿಂದ ಕೊಟ್ಟಿಯೂರಿಗೆ ಬಸ್ಸಲ್ಲಿ ಹೋಗಬೇಕು. ಸೊ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿ ನೀವೆಲ್ಲಿದ್ರು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬರಬೇಕು. ಫಸ್ಟ್ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ನಾವು ಕೇರಳ ಬಸ್ಸಸ್ನ ನೋಡಬೇಕು, ಅಂದರೆ ಇರಿಟಿಗೆ ಹೋಗಬೇಕು. ಸೊ ಇದು ಕೇರಳ ಬಸ್ಸಸ್ ಆಗಿರುತ್ತೆ. ಟಿಕೆಟ್ಸ್ನ ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದೆ. ಆ್ಯಂಡ್ ಇದು ವಿರಾಜಪೇಟೆ ರೂಟಲ್ಲಿ ಹೋಗುತ್ತೆ. ಬಸ್ ಟಿಕೆಟ್ ಕಾಸ್ಟ್ ಅರೌಂಡ್ 250 per person ಇರುತ್ತೆ. ಮಾರ್ನಿಂಗ್ 4 ಇಲ್ಲ 4:30ಗೆ ಇರಿಟಿ ರೀಚ್ ಆಗ್ತೀವಿ. ಆ್ಯಂಡ್ ಇರಿಟಿಯಿಂದ ನಾವು ಕೊಟ್ಟಿಯೂರಿಗೆ ಬಸ್ಸಲ್ಲಿ ಹೋಗಬೇಕು. ಸೊ ಗಾಯ್ಸ್, ಬಸ್ ಕೇರಳ ರೀಚ್ ಆಗಿದೆ. ನಾವು ಇಲ್ಲಿ ಇರಿಟಿಯಲ್ಲಿ ಇಳ್ಕೋಬೇಕು. ನೆಕ್ಸ್ಟ್ ಇರಿಟಿಯಿಂದ ಕೊಟ್ಟಿಯೂರಿಗೆ 1 hour ಅರೌಂಡ್ ಜರ್ನಿ ಇರುತ್ತೆ. ಆ್ಯಂಡ್ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 40 rupees. ಸೊ ಇವಾಗ ಬಸ್ ಹಿಡಿದು ನಾನು ಇರಿಟಿಯಿಂದ ಕೊಟ್ಟಿಯೂರಿಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಮೀಟ್ ಯು ಗೈಸ್ ದೇರ್. ಸೊ ಫೈನಲಿ ಕೊಟ್ಟಿಯೂರು ರೀಚ್ ಆಗಿದ್ದೀನಿ ಗಾಯ್ಸ್. ಸೊ ಇಲ್ಲಿ ಸ್ಟೇ ಅಲ್ಲಿ ಫ್ರೆಶ್ ಆಗಿ ನೆಕ್ಸ್ಟು ನಾನು ಟೆಂಪಲ್ಗೆ ಹೋಗಬೇಕು. ಸೊ ಹೋಗೋಣ. ಇಲ್ಲಿಂದ ಕೊಟ್ಟಿಯೂರು ಮಹಾಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ಕೊಟ್ಟಿಯೂರು ಮಹಾಶಿವನ ದೇವಸ್ಥಾನದ ಮಹತ್ವ ಏನು ಅಂತ ಹೇಳ್ತೀನಿ ಇವಾಗ. ಸುಮಾರು ವರ್ಷಗಳ ಹಿಂದೆ ನಮ್ಮೆಲ್ರಿಗೂ ಗೊತ್ತಿರೋ ಕಥೆನೇ ಇದು. ದಕ್ಷ ಮಹಾರಾಜ ಯಜ್ಞ ನಡೆಸ್ತಿರ್ಬೇಕಾದ್ರೆ ಪರಶಿವನ ಮತ್ತು ಸತಿನ ಕರೆದಿರೋದಿಲ್ಲ. ಆದರೂ ಸತಿ ಹಠ ಮಾಡಿ ಹೋದಾಗ, ಯಜ್ಞಕ್ಕೆ ಹೋದಾಗ ಅಲ್ಲಿ ಶಿವನಿಗಾಗಲಿ ಅವರಿಗಾಗಲಿ ತುಂಬ ಅವಮಾನ ಆಗುತ್ತೆ. ಅವಮಾನ ಅದನ್ನು ತಡೆಯೋಕ್ಕಾಗದೆ ಸತಿಯವರು ಯಜ್ಞಕುಂಡಕ್ಕೆ ಹಾರ್ತಾರೆ. ಆ ಏನು ಯಜ್ಞ ನಡೆದಿತ್ತು ಆ ಜಾಗನೇ ಈ ಕೊಟ್ಟಿಯೂರು ಅಂತ ನಂಬಲಾಗುತ್ತೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಫೈನಲಿ ದೇವ್ರ ದರ್ಶನ ಆಯಿತು. ಇಲ್ಲಿ ವೀಕ್ ಡೇಸಲ್ಲಿ ಜನ ಸ್ವಲ್ಪ ಕಮ್ಮಿ ಇರ್ತಾರೆ, ಬಟ್ ಆದರೂ ಕ್ಯೂ ಜಾಸ್ತಿ ಇದ್ದಿದ್ದರಿಂದ ಅರೌಂಡ್ 2 hours ಆಯಿತು ದೇವ್ರ ದರ್ಶನ ಆಗೋಕ್ಕೆ. ದೇವ್ರ ದರ್ಶನ ಆದಮೇಲೆ ಇಲ್ಲಿ ಪ್ರದಕ್ಷಿಣೆ ಹಾಕಬೇಕು. ಆ್ಯಂಡ್ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋ ಹಾಗಿಲ್ಲ, ಜಸ್ಟ್ ದೂರದಿಂದ ರೆಕಾರ್ಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ನೋಡಿ, ಕಲ್ಲನ್ನು ತಗೊಂಡು ಉಜ್ಜಿದ್ರೆ ವಿಭೂತಿ ಬರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ವಾಸ್ ರಿಯಲ್. ಆ್ಯಂಡ್ ಇಲ್ಲಿ 2 ದೇವಸ್ಥಾನ ಇದೆ, ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಅಂತ. ನಾವಿವಾಗ ಇರೋದು ಇಕ್ಕರೆ ಕೊಟ್ಟಿಯೂರು. ಆ್ಯಂಡ್ ಅಕ್ಕರೆ ಕೊಟ್ಟಿಯೂರು ಇಲ್ಲಿಂದ ಅರೌಂಡ್ 2 kilometers ದೂರ ಇರುತ್ತೆ, ನಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ಪ್ರಸಾದ ತಗೊಂಡು ನಾನು ನೆಕ್ಸ್ಟ್ ಅಕ್ಕರೆ ಕೊಟ್ಟಿಯೂರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್
ಇವಾಗ ನಾನು ಅಕ್ಕರೆ ಕೊಟ್ಟಿಯೂರು ಮಹಾಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ದರ್ಶನ ಮುಗಿಸಿ ನೆಕ್ಸ್ಟ್ ಸುತ್ತ ಇರೋ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟೆ. ಇಲ್ಲಿ ಸುತ್ತ ತುಂಬ ಟೆಂಪಲ್ಸ್ ಇದೆ. ರಾಜರಾಜೇಶ್ವರ ದೇವಸ್ಥಾನ, ಮಡಾಯಿಕಾವು ಭಗವತಿ ಅಮ್ಮ ಆ್ಯಂಡ್ ತುಂಬ ಟೆಂಪಲ್ಸ್ ಇದೆ. ಬಟ್ ನಾನು ನೆಕ್ಸ್ಟ್ ಹೋಗಿದ್ದು ಬೀಚ್ಗೆ ಗಾಯ್ಸ್. ಹಲೋ ಗಾಯ್ಸ್, ಇವಾಗ ನಾನು ಪಾಯಮಲಂ ಬೀಚ್ಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಹಾಗೆ ಸ್ವಲ್ಪ ಬೀಚ್ ಹತ್ರ ಇದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾನು ಮಡಾಯಿಕಾವು ಭಗವತಿ ಅಮ್ಮ ದೇವಸ್ಥಾನಕ್ಕೆ ಹೊರಟೆ. ಸೊ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತ ಹೇಳ್ತೀನಿ. ಇಲ್ಲಿ ಭದ್ರಕಾಳಿನ ಪೂಜೆ ಮಾಡ್ತಾರೆ ಆ್ಯಂಡ್ ಈ ದೇವರಿಗೆ ಮಾಂಸನ ಪ್ರಸಾದ ಆಗಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಶತ್ರು ಸಂಹಾರ ಪೂಜೆ ತುಂಬ ಫೇಮಸ್. ಆಲ್ಸೋ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ ಗಾಯ್ಸ್. ಸ್ಟೇ ಟ್ಯೂನ್ಡ್ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.